ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಮಗು ಬಲಿ. ಆಸ್ಪತ್ರೆ ಎಡವಟ್ಟಿಗೆ ಕಣ್ಣು ಬಿಡುವ ಮೊದಲೇ ಮಗು ಸಾವು. ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿದು. ಆಸ್ಪತ್ರೆಯ ಎಡವಟ್ಟಿಗೆ ಕಣ್ಣು ಬಿಡುವ ಮೊದಲೇ ಮಗು ಸಾವು. ಹೆರಿಗೆ ಡೇಟ್ ಮೀರಿದೆ ಅಂತ ಆಸ್ಪತ್ರೆಗೆ ತೆರಳಿದ್ದ ದೇವಿಕಾ ಸಿಸೇರಿಯನ್ ಮಾಡಿ ಅಂತ ವೈದ್ಯರಿಗೆ ಮನವಿಯನ್ನ ಮಾಡ್ತಾರಂತೆ. ಅವ್ರು ಮಾತ್ರ ಅಲ್ಲ, ಕುಟುಂಬಸ್ಥರು ಕೂಡ ಮನವಿ ಮಾಡ್ತಾರೆ. ಮನವಿ ಮಾಡಿದ್ರು ಆಸ್ಪತ್ರೆಯ ಸಿಬ್ಬಂದಿ ಮಾತ್ರ ಒಪ್ಪೋದಿಲ್ಲ. ನಾರ್ಮಲ್ ಡೆಲಿವರಿ ಮಾಡಿಸೋದಾಗಿ ಹೇಳಿದ್ರಂತೆ ಆಸ್ಪತ್ರೆ ಸಿಬ್ಬಂದಿ. ನಾರ್ಮಲ್ ಆಗಲ್ಲ, ಸಿಸೇರಿಯನ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಸಿಬ್ಬಂದಿ. ಸಿಸೇರಿಯನ್ ಬಳಿಕ ಮಗು ಮೃತಪಟ್ಟಿರೋದಾಗಿ ತಿಳಿಸಿದ್ದಾರಂತೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದೆ ಮಗು ಕೊಂದಿದ್ದಾರೆ. ಚಿಕಿತ್ಸೆ ನೀಡಲು ಲಂಚ ಕೇಳ್ತಾರೆ, ಹಣ ಹಣ ಅಂತ ಸಾಯ್ತಾರೆ. ಆಸ್ಪತ್ರೆ ಸಿಬ್ಬಂದಿ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಆಸ್ಪತ್ರೆಗೆ ಬಂದಿದ್ದ ಚೊಕ್ಕಸಂದ್ರದ ದೇವಿಕಾ ಸಂಜೆ 7 ಗಂಟೆ ಆದರೂ ಹೆರಿಗೆ ಮಾಡಿಸದೆ ಕಾಯಿಸಿದ್ರಂತೆ ಸಿಬ್ಬಂದಿ. ಈಗ ಮಗು ಮೃತಪಟ್ಟಿದೆ. ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕುಟುಂಬಸ್ಥರು. ಗವರ್ನಮೆಂಟ್ ಹಾಸ್ಪಿಟಲ್ ಹೆಸರು ಏನಕ್ಕೆ ಇಟ್ಟಿದ್ದೀರಾ? ನೇಮ್ ಚೇಂಜ್ ಮಾಡ್ರಿ. ಪ್ರೈವೇಟ್ ನಾವು ಲಂಚ ತಿನ್ನೋರು, ನಾವು ದರೋಡೆಕೋರರು ಅಂತ ಇಟ್ಕೊಳ್ಳಿ. ಹಾಸ್ಪಿಟಲ್ ಹೆಸರು ಇಲ್ಲ, ಗವರ್ನಮೆಂಟ್ ಹಾಸ್ಪಿಟಲ್ ಕ್ಯಾನ್ಸಲ್ ಮಾಡ್ತೀವಿ, ಎಲ್ಲ ಪ್ರೈವೇಟ್ ಮಾಡ್ಬಿಡಿ ಅಷ್ಟೇ. ದುಡ್ಡು ಕೊಟ್ರೆ ಎಲ್ಲ ಆಗುತ್ತೆ ಅಂತ. ಕೆಸಿ ಜನರಲ್ನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವು ಅಂತ ಆರೋಪ ಕೇಳಿ ಬರ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯ ಇದ್ರೆ ಖಂಡಿತ ಕ್ರಮ ತೆಗೆದುಕೊಳ್ತೇವೆ. ಕೆಸಿ ಜನರಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಮೋಹನ್ ಸ್ಪಷ್ಟನೆಯನ್ನು ಕೊಡ್ತಾರೆ. ನನ್ನ ಕಡೆಯಿಂದ ತಪ್ಪಾಗಿಲ್ಲ ಅಂತ ವೈದ್ಯ ಹೇಳಿದ್ದಾರೆ. ಪ್ರಕರಣ ಸಂಬಂಧ ಆಂತರಿಕ ತನಿಖೆ ಮಾಡ್ತೇವೆ. ವೈದ್ಯರ ನಿರ್ಲಕ್ಷ್ಯ ಕಂಡು ಬಂದಿದ್ದೇ ಆದರೆ ಖಂಡಿತ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಡಾಕ್ಟರ್ ಮೋಹನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, 41ನೇ ವಾರದವರು ಕಾಯಬಹುದು, ಪೇನ್ ಬಂದಿಲ್ಲ, ಸಿಸೇರಿಯನ್ನೇ ಮಾಡಬೇಕು ಅಂತ ಏನು ಅತ್ಯವಶ್ಯ ಅಂತ ಅವ್ರು ಹೇಳಿದರು. ಅದನ್ನು ನಾನು ಕೇಳ್ಪಟ್ಟೆ. ಆದರೆ ಏನಾಗಿದೆ, ಈಗ ಅವರು ಬಂದು ಸಿಸೇರಿಯನ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರೇ, ನಮ್ದೇನು ತಪ್ಪಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ವೈದ್ಯರು. ಅದಕ್ಕೆ ಏನು ಮಾಡಿದೆ, ಏನು ಇದು ಲೀಗಲಾಗಿ ಏನಿದೆ ನೀವು ದೂರು ಕೊಡೋದು ಕೊಡಲಿ. ಅವರು ಆ ರೆಕಾರ್ಡ್ಸ್ ಪ್ರಕಾರ ಪರಿಶೀಲನೆ ಮಾಡಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡು ಖಂಡಿತ ವೈದ್ಯರ ನಿರ್ಲಕ್ಷ್ಯ ಇದ್ದರೆ ನಾವು ಮೇಲಧಿಕಾರಿಗಳು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ ಅಂತ ನಾನು ಹೇಳಿದೆ. ವೈದ್ಯ ನಿರ್ಲಕ್ಷ್ಯತೆ ಇದೆಯೋ ಇಲ್ವೋ ಅನ್ನೋದನ್ನ ತನಿಖೆಯಲ್ಲಿ ಗೊತ್ತಾಗ್ತದೆ. ಇಲ್ಲ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.